ರಕ್ಷಿತಾ ಮಾಡಿದ್ದು ಸರಿಯಾಗೇ ಇದೆ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಗಿಲ್ಲಿ ಈ ವಾರ ಕ್ಯಾಪ್ಟನ್ ಆಗ್ಲೇಬೇಕು ಅಂತ ಹೇಳಿ ಹಠಕ್ಕೆ ನಿಂತಿದ್ದಾಳೆ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಗಿಲ್ಲಿಗೋಸ್ಕರ ಹೋರಾಟ ಮಾಡ್ತಿದ್ದಾಳೆ. ಧ್ರುವಂತನ ಕಿರಿಕಿರಿನ ತಡ್ಕೊಂಡ್ ಸಾಕಾಗಿ ಫ್ರಸ್ಟ್ರೇಟ್ ಆಗಿ ಧ್ರುವಂತನ ಮರ್ಯಾದೆನ ಕ್ರಾಸ್ ಮಾಡ್ತೀನಿ ಅಂತ ಹೇಳಿ ಧ್ರುವಂತನ ಬೆಡ್ಶೀಟ್ ನ ಎತ್ತಿ ಬಿಸಾಕಿದ್ದಾಳೆ. ಕಾವ್ಯ ಸೂರಜ್ ಕ್ಯಾಪ್ಟನ್ ಆಗಬಾರ್ದು, ಡಿಸರ್ವ್ಡ್ ಇರುವಂತಹ ಕ್ಯಾಂಡಿಡೇಟ್ ಗಿಲ್ಲಿ ಅಥವಾ ರಘು ಇಬ್ಬರಲ್ಲಿ ಯಾರಾದ್ರೂ ಕ್ಯಾಪ್ಟನ್ ಆದ್ರೂ ಓಕೆ ಅಂತ ಹೇಳಿ ಧ್ರುವಂತನ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ. ಆದ್ರೆ ಧ್ರುವಂತ್ಗೆ ಯಾರಾದ್ರೂ ಕ್ಯಾಪ್ಟನ್ ಆಗ್ಲಿ, ಆದ್ರೆ ಗಿಲ್ಲಿ ಮಾತ್ರ ಕ್ಯಾಪ್ಟನ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೊಸ ಸ್ಟ್ರಾಟಜಿನ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಲ್ಲಿ ರಕ್ಷಿತನ್ನ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ರಕ್ಷಿತಾಳನ್ನ ಟ್ರಿಗರ್ ಮಾಡುವ ಕೆಲಸವನ್ನ ಧ್ರುವಂತ್ ಮಾಡ್ತಾ ಇದ್ದಾರ. ಹಾಗಾದ್ರೆ ಸೀಕ್ರೆಟ್ ರೂಮ್ ನಲ್ಲಿ ಅಸಲಿ ಆಟ ಏನ್ ನಡೀತಾ ಇದೆ, ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ ಗಳಿಗೆ ಏನೂ ಗೊತ್ತಾಗ್ತಿಲ್ಲ, ಇವ್ರು ಏನ್ ಮಾಡ್ತಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ನಾನು ಕಳೆದ ಎಪಿಸೋಡ್ ಗಳಲ್ಲಿ ಹೇಳಿದಂಗೆನೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನ್ ಕಂಟೆಸ್ಟೆಂಟ್ ಗಳು ಆಟಗಳನ್ನ ಆಡ್ತಾ ಗೆಲುವನ್ನ ಸಾಧಿಸ್ತಾ ಇದ್ದಾರಲ್ಲ, ಆ ಗೆಲುವಿನ ಹಿಂದೆ, ಆ ಸೋಲಿನ ಹಿಂದೆ ಇಲ್ಲಿ ಕಾಣದ ಕೈಗಳಂತೆ ಇರುವಂತಹ ರಕ್ಷಿತಾ ಧ್ರುವಂತ್ ಅವರಿದ್ದಾರೆ. ಇವರಿಬ್ಬರ ಲೆಕ್ಕಾಚಾರದ ಮೇಲೆ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಯಾರು ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ನಡೀತಾ ಇದೆ. ಸೊ ಈಗ ಇಲ್ಲಿವರೆಗೂ ಒಂದು ಪ್ರಾಸೆಸ್ ನಡೀತಾನೆ ಬಂತು. ಯಾರು ನಾಮಿನೇಟ್ ಆಗ್ಬೇಕು, ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಅವ್ರವ್ರಿಗೆ ಸಹಾಯಕ ಕಂಟೆಸ್ಟೆಂಟ್ ಗಳನ್ನ ಹಾಕ್ತಾ ಬಂದ್ರು ರಕ್ಷಿತಾ, ಧ್ರುವಂತ್. ಫೈನಲ್ ಆಟ ನಡೀತಾ ಇದೆ. ಅಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗಿರುವಂತಹ ಸೂರಜ್, ಕಾವ್ಯ, ಗಿಲ್ಲಿ, ರಘು ಈ ನಾಲ್ವರ ಮಧ್ಯೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇದೆ. ಸೊ ಈಗ ಬಿಗ್ ಬಾಸ್ ಧ್ರುವಂತ್ ರಕ್ಷಿತಾಗೆ ಮತ್ತೆ ಈಗ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಈಗ ಈ ನಾಲ್ವರು ಇಂಡಿವಿಜುವಲ್ ಆಗಿ ಆಟ ಆಡೋದಿಲ್ಲ, ಸೇಮ್ ಹಳೆ ರೀತಿಯಾಗಿಯೇ ಇವರಿಬ್ಬರನ್ನು ನೀವು ಜೋಡಿ ಮಾಡ್ಬೇಕು, ನಾಲ್ವರನ್ನ ಎರಡು ಪೇರ್ ಅಂತೆ ಮಾಡ್ಬೇಕು. ಸೊ ಯಾರ್ಯಾರನ್ನ ನೀವು ಪೇರ್ ಮಾಡ್ತೀರಾ ಅನ್ನೋದನ್ನ, ಆ ಚಟುವಟಿಕೆಯನ್ನ ಇಲ್ಲಿ ರಕ್ಷಿತಾ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಸೊ ರಕ್ಷಿತಾ ಆಸೆ ಏನು ಅಂತಂದ್ರೆ, ಏನಾದ್ರೂ ಆಗ್ಲಿ ತಲೆ ಮೇಲೆ ತಲೆ ಬೀಳಿ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು. ಇನ್ನೊಂದು ಕಡೆಗೆ ಧ್ರುವಂತ್ಗೆ ಏನಾದ್ರೂ ಆಗೋಗ್ಲಿ, ಯಾರಾದ್ರೂ ಕ್ಯಾಪ್ಟನ್ ಆಗ್ಲಿ, ಆದ್ರೆ ಗಿಲ್ಲಿ ಮಾತ್ರ ಕ್ಯಾಪ್ಟನ್ ಆಗಬಾರ್ದು ಅನ್ನೋ ಮನಸ್ಥಿತಿ ಈಗ ಧ್ರುವಂತದ್ದು. ಸೊ ಈಗ ಪ್ರೋಮೋ ನೋಡಿದ ತಕ್ಷಣ ಎಲ್ಲರಿಗೂ ಒಂದು ನೆಗೆಟಿವಿಟಿ ಪೋಟ್ರೆ ಆಗ್ತಾ ಇದೆ. ಹಿಂಗ್ಯಾಕೆ ಆಡ್ತಾ ಇದ್ದಾಳೆ ಈ ರಕ್ಷಿತಾ, ಏನಾಗ್ಬಿಡ್ತು ಈ ರಕ್ಷಿತಾಗೆ ಅಂತ ಹೇಳಿ. ಯಾಕಂತಂದ್ರೆ ಧ್ರುವಂತನ ಮರ್ಯಾದೆನ ಕ್ರಾಸ್ ಮಾಡ್ತೀನಿ ಅಂತ ಹೇಳಿ ಆ ಬೆಡ್ಶೀಟ್ ನ ತೆಗೆದು ರಪ್ ಅಂತ ಬಿಸಾಕಿದ್ಲಲ್ಲ, ಸೊ ಅದನ್ನ ಒಂದನ್ನೇ ಜನ ನೋಡ್ತಾ ಇದಾರೆ ವಿನಃ ಅದರ ಹಿಂದೆ ಏನ್ ಆಗಿರ್ಬೋದು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಾವು ಒಂದಷ್ಟು ಅನಲೈಸ್ ಮಾಡ್ತಾ ಹೋಗೋಣ. ಇಲ್ಲಿ ರಕ್ಷಿತಾ ಮಾಡಿದ್ದು ಸರಿಯಾ, ಧ್ರುವಂತ್ ಮಾಡಿದ್ದು ಸರಿಯಾ, ಇಬ್ಬರಲ್ಲಿ ಯಾರ್ದು ತಪ್ಪಿದೆ, ಯಾರ್ದು ಸರಿ, ಈ ಒಂದು ವ್ಯೂ ಪಾಯಿಂಟ್ ಅಲ್ಲಿ ನಾವು ಮಾತಾಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ನೀವು ಅಂತ್ಯದವರೆಗೂ ನೋಡ್ತಾ ಹೋಗಿ. ಎಸ್ ವೀಕ್ಷಕರೇ, ಈ ಧ್ರುವಂತ್ಗೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಯಾಕೆ ಇಷ್ಟ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೀವು ಡೇ ಒನ್ನಿನಿಂದಾನು ಧ್ರುವಂತ್ ಮತ್ತೆ ಗಿಲ್ಲಿ ಅವರಿಬ್ಬರ ಒಂದು ರಿಲೇಶನ್ಶಿಪ್ ನ ನೀವು ನೋಡ್ತಾನೆ ಬಂದಿದ್ರ. ಯಾವಾಗ್ಲೂ ಕೂಡ ಗಿಲ್ಲಿ ಧ್ರುವಂತನ ಕಾಲ್ ಎಳಿತಾನೆ ಬಂದಿದ್ದಾರೆ. ಯಾಕಂತಂದ್ರೆ ಇವ್ರು ಇರೋದು ಹಾಗೆ, ಇವ್ರ ಆಟನು ಕೂಡ ಹಾಗೆ, ಇವ್ರ ಮಾತುಗಳು ಕೂಡ ಹಾಗೆ. ಮತ್ತೆ ಹೆಂಗಂತಂದ್ರೆ ಎಲ್ಲಂದ್ರಲ್ಲಿ ಪಿತೂರಿ ಊದ್ತಾ ಮತ್ತೆ ಎಲ್ಲಂದ್ರಲ್ಲಿ ಜಗಳ ಹಚ್ಕೊಂತ ಬಂದಿರುವಂತ ಧ್ರುವಂತನ ಆ ಒಂದು ಮ್ಯಾನರಿಸಮ್ಗಾಗಿ ಇಲ್ಲಿ ಗಿಲ್ಲಿ ಅವರು ಅದನ್ನ ತಮಾಷೆಯಾಗಿ ಕನ್ವರ್ಟ್ ಮಾಡಿ ಕಾಮಿಡಿ ಮಾಡಿದ್ದು, ಆಡ್ಕೊಂಡಿದ್ದು. ಸೊ ಹೀಗಾಗಿ ಧ್ರುವಂತ್ಗೆ ಅದು ಸುತರಾಮ್ ಇಷ್ಟ ಆಗ್ತಿರ್ಲಿಲ್ಲ, ಇರಿಟೇಟ್ ಮಾಡ್ಕೊಂತ ಇದ್ರು. ಮತ್ತೆ ಗಿಲ್ಲಿ ಅಂತಂದ್ರೆ ಅವ್ರು ಯಾವಾಗ್ಲೂ ಕೂಡ ಅವ್ರನ್ನ ಇಷ್ಟಾನೇ ಪಟ್ಟಿಲ್ಲ, ಅವ್ರನ್ನ ಮನೆಯಿಂದ ಹೊರಗೆ ದಬ್ಬೇಕು ಅಂತಾನೆ ಪ್ರಯತ್ನಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ನಾಮಿನೇಷನ್ ಕೂಡ ಮಾಡಿದ್ದಾರೆ, ಕಳಪೆನೂ ಕೂಡ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಂಡು ಬಂದಿದ್ದೀರಾ. ಮತ್ತೆ ಹಿಂದೆಯಿಂದ ಗಿಲ್ಲಿ ಹಿಂದೆ ತುಂಬಾ ಕೆಟ್ಟದಾಗಿ ಕೂಡ ಮಾತಾಡ್ಕೊಂಡೇ ಬಂದಿದ್ದಾರೆ. ಸೊ ಈಗ ಧ್ರುವಂತ್ ಅವರು ಈಗ ಸಿಕ್ಕಿರೋ ಚಾನ್ಸ್ ಅನ್ನ ಹೇಗಾದ್ರೂ ಬಳಸ್ಕೊಂಡು ಆ ಗಿಲ್ಲಿನ ನಾವು ಕ್ಯಾಪ್ಟನ್ ಮಾಡದಂತೆ ನೋಡ್ಕೊಳ್ಬೇಕು, ಕ್ಯಾಪ್ಟನ್ ಆಗದಂತೆ ನೋಡ್ಕೊಳ್ಬೇಕು. ಗಿಲ್ಲಿ ಜೊತೆಗೆ ಏನ್ ಮಾಡೋಣ, ಒಬ್ಬ ಟಫ್ ಕಾಂಪಿಟೇಟರ್ನ ಹಾಕ್ಬಿಡೋಣ. ಆಗೇನಾಗತ್ತೆ, ಒಂದು ಜುಗಲ್ಬಂದಿ ಆಗತ್ತೆ. ಸೊ ಆಗ ಏನಾಗತ್ತೆ, ಇಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗೋದಿಲ್ಲ, ಗಿಲ್ಲಿ ಹೊರತಾಗಿ ಬೇರೆ ಯಾರಾದ್ರೂ ಆಗ್ಬಹುದು ಅಂತ ಹೇಳಿ. ಸೊ ಇಲ್ಲಿ ಧ್ರುವಂತ್ ಅವರ ಆಸೆ ಏನು ಅಂತಂದ್ರೆ,
ಗಿಲ್ಲಿಯ ಜೊತೆಗೆ ಸೂರಜ್ನ ಹಾಕೋಣ ಅನ್ನೋ ಒಂದು ಕಾರಣವನ್ನ ಕೊಡ್ತಿದ್ದಾರೆ. ಆದ್ರೆ ರಕ್ಷಿತಾ ಏನ್ ಕಾರಣ ಕೊಡ್ತಿದ್ದಾರೆ ಅಂತಂದ್ರೆ, ಏನಾದ್ರೂ ಆಗ್ಲಿ, ತಲೆ ಮೇಲೆ ತಲೆ ಬೀಳಿ ಇಲ್ಲಿ ಈ ವಾರ ಕ್ಯಾಪ್ಟನ್ ಗಿಲ್ಲಿನೇ ಆಗ್ಬೇಕು, ಈಸ್ ಅ ಡಿಸರ್ವ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ ರಕ್ಷಿತಾ ವಾದ ಮಾಡ್ತಿದ್ದಾಳೆ. ರಕ್ಷಿತಾ ಪ್ರಕಾರ ಇನ್ನೊಬ್ರು ಆಯ್ಕೆ ಇದ್ದಾರೆ. ಯಾರು ಅಂತಂದ್ರೆ ರಘು ಅವರು. ಒಂದು ವೇಳೆ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಆಪ್ಷನ್ ಯಾರು ಅಂತಂದ್ರೆ ರಘು ಅವ್ರಾಗ್ಲಿ. ಇವರಿಬ್ರು ಡಿಸರ್ವ್ಡ್ ಕ್ಯಾಂಡಿಡೇಟ್. ಈ ಸೂರಜ್ ಆಗ್ಲಿ ಮತ್ತೆ ಕಾವ್ಯ ಆಗ್ಲಿ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಏನು ದಬ್ಬಾಕಿಲ್ಲ, ಬರೀ ಮಾತಾಡೋದು, ಅಲ್ಲಿ ಕುತ್ಕೊಂಡು ಕಟ್ಟೆಯಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋ ಕೆಲಸನೇ ಮಾಡ್ಕೊಂಡು ಬಂದಿದ್ದಾರೆ ಇವರು. ಸೊ ಹಾಗಾಗಿ ಇವರಿಬ್ರು ಡಿಸರ್ವ್ಡ್ ಇಲ್ಲ. ನಾವು ರಘು ಮತ್ತೆ ಗಿಲ್ಲಿನ ನಾವು ಕಾಂಬಿನೇಷನ್ ಮಾಡೋಣ. ಇವರಿಬ್ರು ಟಫ್ ಕಾಂಪಿಟೇಟರ್ಸ್ ಇದ್ದಾರೆ. ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಇನ್ನಷ್ಟು ದಿನ ಇರುವಕ್ಕೆ ಅರ್ಹತೆಯನ್ನ ಹೊಂದಿರುವವರು, ಮತ್ತೆ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿನ ಇಲ್ಲಿ ರಕ್ಷಿತಾ ಶೆಟ್ಟಿ ಹೊಂದಿದ್ದಾರೆ. ಇಲ್ಲಿ ಧ್ರುವಂತ್ ಅವ್ರಿಗೆ ಏನಂತಂದ್ರೆ ಗಿಲ್ಲಿ ಆಗ್ಲೇಬಾರದು ಕ್ಯಾಪ್ಟನ್ ಅನ್ನುವಂಥದ್ದು. ಸೊ ಇಲ್ಲಿ ಧ್ರುವಂತ್ ಅವ್ರು ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತಿದಾರೆ ಅಂತಂದ್ರೆ, ಗಿಲ್ಲಿಯ ಜೊತೆಗೆ ಸೂರಜ್ನ ಹಾಕೋಣ, ರಘು ಜೊತೆಗೆ ಕಾವ್ಯನ ಹಾಕೋಣ ಅಂತ ಹೇಳಿ ಅವರು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ರಕ್ಷಿತಾ ಒಪ್ಕೊಳ್ತಾ ಇಲ್ಲ. ಇಲ್ಲಿ ಏನಂತಂದ್ರೆ, ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ರಘು ಆಗ್ಲಿ, ರಘು ಅವರು ಅಲ್ಲಿ ಡಿಸರ್ವ್ಡ್ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಇನ್ನೊಂದು ಆಂಗಲ್ ಅಲ್ಲೂ ಯೋಚನೆ ಮಾಡಿದ್ದಾರೆ. ಹೆಂಗಂತಂದ್ರೆ ಎಮೋಷನಲ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ದಾರೆ. ನೋಡಿ, ನೀವು ಇಲ್ಲಿವರೆಗೂ ನೋಡಿದಿರಿ, ರಘು ಮತ್ತೆ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಈ ಮೂವರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಿದೆ. ಸೊ ಇಲ್ಲಿವರೆಗೂ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆ ಇದೆ. ಹಾಗೆ ರಘು ಹೊರಗಡೆ ನೋಡ್ಕೊಂಡು ಬಂದಿದ್ದಾರೆ, ಗಿಲ್ಲಿಗೆ ಯಾವ ರೀತಿಯಾಗಿ ಫ್ಯಾನ್ ಬೇಸ್ ಇದೆ, ಅಭಿಮಾನಿಗಳು ಯಾವ ರೀತಿಯಾಗಿದ್ದಾರೆ ಅನ್ನೋದು ಕೂಡ ರಘು ಗೊತ್ತಿದೆ. ಸೊ ರಘು ಏನಾದ್ರೂ ಇಲ್ಲಿ ರಘು ಗಿಲ್ಲಿ ಇವರಿಬ್ರು ಆಟದಲ್ಲಿ ನಿಂತ್ಕೊಂಡ್ರೆ, ಮುಖಾಮುಖಿ ಆದ್ರೆ ಒಂದು ಚಾನ್ಸ್ ರಘು ಗಿಲ್ಲಿಗೆ ಬಿಟ್ಟು ಕೊಡಬಹುದು ಅನ್ನೋ ಒಂದು ಮನಸ್ಥಿತಿ ಇಲ್ಲಿ ರಕ್ಷಿತಾ ಶೆಟ್ಟಿ ಈ ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡ್ದಂಗಿದೆ. ಬಟ್ ಒಂದ್ ವೇಳೆ ಆಟದಲ್ಲಿ ಒಂದೇನೋ ಒಂದು ಟಫ್ ಕಾಂಪಿಟೇಷನ್ ಬಂದ್ಬಿಡ್ತಪ್ಪ ಅಂತ ಅನ್ಕೊಳ್ಳಿ, ರಘುನೇ ಗೆದ್ರು ಅಂತ ಅನ್ಕೊಳ್ಳಿ, ಪರವಾಗಿಲ್ಲ, ರಘು ಕ್ಯಾಪ್ಟನ್ ಆಗ್ಲಿ, 3ನೇ ಬಾರಿ ಕ್ಯಾಪ್ಟನ್ ಆಗ್ಲಿ, ನಡೆಯುತ್ತೆ. ಆದ್ರೆ ಈ ಕಾವ್ಯ ಮಾತ್ರ ಆಗ್ಬಾರ್ದು, ಈ ಸೂರಜ್ ಆಗ್ಬಾರ್ದು ಅನ್ನೋದು ಇಲ್ಲಿ ರಕ್ಷಿತಾ ಶೆಟ್ಟಿಯ ವಾದ. ಇಲ್ಲಿ ಧ್ರುವಂತ್ ಅವರು ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ರ ಅಂತಂದ್ರೆ, ಕಾವ್ಯ ಸೂರಜ್ ಇವರಿಬ್ಬರನ್ನ ಪೇರ್ ಮಾಡಿದ್ರೆ ಹೆಂಗಂತಂದ್ರೆ ಇವರಿಬ್ರು ಆಟವನ್ನ ಸೋಲ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ನೀವು ಸೂರಜ್ನ ನೋಡ್ಕೊಂಡ್ ಬಂದಿದ್ರೆ ಅವ್ರದ್ದು ಜಿಮ್ ಬಾಡಿ ಇದೆ, ಫಿಟ್ ಆಗಿದ್ದಾರೆ. ಮತ್ತೆ ಕಳೆದ ಒಂದು ಟಾಸ್ಕ್ ಅಲ್ಲಿ ನೀವು ರಜತನ್ನ ಸೂರಜ್ ಹೋಲ್ಡ್ ಮಾಡಿರೋ ರೀತಿನೂ ಕೂಡ ನೋಡ್ಬೋದು. ಸೊ ಅವರು ಟೈಟ್ ಆಗಿ ಹಿಡ್ಕೊಳ್ಳುವಂಥದ್ದು, ಒಂದ್ ಸ್ವಲ್ಪ ಅವ್ರು ಏನಂದ್ರೆ ಎಷ್ಟಾಗುತ್ತೋ ಅಷ್ಟು ಅವ್ರು ಎಫರ್ಟ್ ಅನ್ನ ಹಾಕ್ತಾರೆ. ಸೊ ಆ ಸಮಯದಲ್ಲಿ ಏನಾಗ್ಬೋದು ಅಂತಂದ್ರೆ, ಗಿಲ್ಲಿ ಜೊತೆಗೆ ಸೂರಜ್ ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟು ಸೂರಜ್ ಕ್ಯಾಪ್ಟನ್ ಆಗ್ಲಿ ಅನ್ನೋದು ಇಲ್ಲಿ ಧ್ರುವಂತ್ ಅವರ ಲೆಕ್ಕಾಚಾರ ಆಗಿದೆ. ಮತ್ತೆ ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಇವರಿಬ್ರು ಇದ್ಕೊಂಡ್ಬಿಟ್ರೆ ಏನಾಗ್ಬೋದು ಅಂತಂತಂದ್ರೆ, ಇವರಿಬ್ರು ಕ್ಯಾಪ್ಟನ್ ರೇಸ್ಗೂ ಕೂಡ ಹೋಗಂಗಿಲ್ಲ, ಕ್ಯಾಪ್ಟನ್ ಆಗಂಗಿಲ್ಲ. ಫೈನಲ್ ಬಂದ್ಬಿಟ್ಟು ಇಲ್ಲಿ ರಘು ಗಿಲ್ಲಿ ನಡುವೆ ಬಿದ್ದ್ಬಿಡುತ್ತೆ. ಹಾಗಾಗಿ ಅವರಿಬ್ರು ಕ್ಯಾಪ್ಟನ್ ಆಗ್ಬಿಡ್ತಾರಲ್ಲ ಅನ್ನೋ ಆ ಇದು ಮನಸ್ಥಿತಿ ಈಗ ಧ್ರುವಂತ್ಗೆ ರಘು ಕ್ಯಾಪ್ಟನ್ ಆಗೋದು ಕೂಡ ಇಷ್ಟ. ಯಾಕಂತಂದ್ರೆ ರಘು ಮೇಲೆಯೂ ಕೂಡ ಅವ್ರಿಗೆ ಕೋಪ, ಸಿಟ್ಟು, ಸೆಡವು ಎಲ್ಲವೂ ಕೂಡ ಇದೆ. ಹೀಗಾಗಿ ಆದ್ರೆ ಕ್ಯಾಪ್ಟನ್ ಇಲ್ಲಿ ಸೂರಜ್ ಆಗ್ಬೇಕು ಅನ್ನೋ ಆಸೆ. ಕಾವ್ಯ ಅಂತಂದ್ರೆ ಅವ್ರಿಗೂ ಕೂಡ ಅಷ್ಟು ಇಷ್ಟ ಇಲ್ಲ ಕಾವ್ಯ ಕ್ಯಾಪ್ಟನ್ ಆಗೋದು, ಸೂರಜ್ ಆಗ್ಬೇಕು ಅನ್ನೋದು ಧ್ರುವಂತ್ ಅವರ ಆಸೆ ಆಗಿದೆ. ಕಾದ್ ನೋಡೋಣ ಏನಾಗ್ಬಹುದು ಅಂತ ಹೇಳಿ. ಸೊ ಈ ವಿಚಾರವಾಗಿ ಸೀಕ್ರೆಟ್ ರೂಮ್ ನಲ್ಲಿ ದೊಡ್ಡ ಜಗಳ ರಂಪಾಟವೇ ನಡೆದು ಹೋಗಿದೆ. ಈಗ ಹೇಳೋಣ ನೋಡಿ, ರಕ್ಷಿತಾ ಶೆಟ್ಟಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ, ರಕ್ಷಿತಾ ಶೆಟ್ಟಿ ತುಂಬಾ ಬಿಲ್ಡಪ್ ತಗೊಳ್ತಾ ಇದ್ದಾಳೆ, ಫುಟೇಜ್ ತಗೊಳ್ತಾ ಇದ್ದಾಳೆ, ಹೀಗೆ ಹಾಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಗಳ ಸುರಿಮಳೆ ಆಗ್ತಾ ಇದೆ. ಬಟ್ ರಕ್ಷಿತಾ ಶೆಟ್ಟಿ ಇಷ್ಟೆಲ್ಲಾ ಮಾಡ್ತಾ ಇರೋ ಸರ್ಕಸ್ ಯಾರಿಗೋಸ್ಕರ? ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡ್ತಾ ಇರುವಂತ ಗಿಲ್ಲಿಗೋಸ್ಕರ, ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ. ಮತ್ತೆ ನೀವ್ ಇನ್ನೊಂದು ಗಮನಿಸಬಹುದು, ಧ್ರುವಂತ್ ಅವ್ರು ಹೆಂಗಂತಂದ್ರೆ ಅವರು ತುಂಬಾ ಅಂದ್ರೆ ತುಂಬಾ ಟ್ರಿಗರ್ ಮಾಡ್ತಾರೆ, ಫುಲ್ ಬ್ರೈನ್ಗೆ ಕೈ ಹಾಕ್ತಾರೆ ಅವರು, ಆ ರೀತಿಯಾಗಿ ಮಾತಾಡ್ತಾರೆ. ಸೊ ಇಲ್ಲಿ ನಾವು ಒನ್ ಆಂಗಲ್ ಅಲ್ಲಿ ಮಾತಾಡ್ತಾ ಇಲ್ಲ, ರಕ್ಷಿತಾ ಇಸ್ ದ ಬೆಸ್ಟ್, ಧ್ರುವಂತ್ ಇಸ್ ವರ್ಸ್ಟ್ ಅನ್ನೋ ರೀತಿಯಾಗಿ ಮಾತಾಡ್ತಿಲ್ಲ. ಇವರಿಬ್ಬರ ಆಲೋಚನೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮ್ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ನೀವು ಗಮನಿಸಬಹುದು, ಇಲ್ಲಿ ಧ್ರುವಂತ್ ಅವರು ಎಷ್ಟಾಗುತ್ತೋ ಅಷ್ಟು ಪರ್ಸನಾಲಿಟಿ ವೈಸ್ ಅವ್ರು ನೋಡ್ತಾರೆ ಇದ್ದಾರೆ. ಈ ವ್ಯಕ್ತಿತ್ವ ಹೇಗೆ, ಆ ವ್ಯಕ್ತಿತ್ವ ಹೇಗೆ, ಈ ವ್ಯಕ್ತಿತ್ವ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ಬೇಕಾ, ಕ್ಯಾಪ್ಟನ್ ಆಗ್ಬೇಕಾ, ಈ ರೀತಿಯಾಗಿ ಇವ್ರು ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಗೇಮ್ ಅವ್ರದ್ದೇನೇ ವಿಚಾರ ಇದ್ರು ಆಟ ಅಂತ ಬಂದ್ರೆ ಯಾರಿಗೂ ಬಿಟ್ಕೊಡ್ಬಾರ್ದು, ಮತ್ತೆ ಯಾರು ಡಿಸರ್ವ್ಡ್ ಇದ್ದಾರೆ ಅವ್ರಿಗೆ ಆಟ ಸಿಗ್ಬೇಕು, ಅವರೇ ಗೆಲ್ಲಬೇಕು, ಅವರೇ ಕ್ಯಾಪ್ಟನ್ ಆಗ್ಬೇಕು.
ಉಳಿದಂತಹ ಜೊಳ್ಳು ಪಳ್ಳು ಎಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋ ಯೋಚನೆ ಇಲ್ಲಿ ರಕ್ಷಿತಾ ಶೆಟ್ಟಿದು. ಸೊ ಇಲ್ಲಿ ಫೇರ್ ಗೇಮ್ ಮತ್ತೆ ಜಸ್ಟಿಸ್ ಅಂತ ಹೇಳಿ ಧ್ರುವಂತ್ ಅವ್ರು ಬಡ್ಕಂತ ಇದ್ದಾರೆ. ಆದ್ರೆ ಏನಂದ್ರೆ ಇಲ್ಲಿವರೆಗೂ ಧ್ರುವಂತ್ ಅವರು ಅದೆಷ್ಟು ಜಸ್ಟಿಸ್ ಅನ್ನ ಕೊಟ್ರು. ಹಂಗೆ ಅವರು ಜಸ್ಟಿಸ್ ಪ್ರಕಾರ ಆಟ ಆಡಿದ್ರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಅವರು ಕೂಡ ಆಟ ಆಡ್ತಾ ಇದ್ದಿದ್ರು. ಇಲ್ಲಿವರೆಗೂ ಅವರು ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ತಾ ಇದ್ರು. ಸೊ ತುಂಬಾ ನಡೆದು ಹೋಗಿದೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹಾಗಾಗಿ ಈಗ ಈ ಬಿಗ್ ಬಾಸ್ ಮನೆ ಒಳಗಡೆ ಜಸ್ಟಿಸ್ ನಡೆಯೋದಿಲ್ಲ. ಆಟ ಅಂತ ಬಂದಾಗ ಚತುರತೆಯಿಂದ ಸ್ಟ್ರಾಟಜಿಕ್ ಆಗಿ ಯಾರು ಚೆನ್ನಾಗಿ ಆಟ ಆಡ್ತಾರೆ, ಮತ್ತೆ ಏನಂತಂದ್ರೆ ಕೊನೆಯದಾಗಿ ಒಂದ್ ಒಳ್ಳೆ ಟಫ್ ಕಾಂಪಿಟೇಟರ್ ಉಳ್ಕೊಳ್ಬೇಕು ಅನ್ನೋ ಇಚ್ಛೆ ಇಲ್ಲಿ ರಕ್ಷಿತಾ ಶೆಟ್ಟಿದಾಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಎಲ್ರಿಗೂ ಅನ್ಸಿರುತ್ತೆ ರಕ್ಷಿತಾ ಶೆಟ್ಟಿ ಪರವಾಗಿ ಅವ್ರು ಮಾತಾಡ್ತಿದ್ದಾರೆ, ರಕ್ಷಿತಾ ಶೆಟ್ಟಿಯ ಅಭಿಮಾನಿಗಳಿಗೆ ಖುಷಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ನೋವೇ ಆ ಒಂದು ನಮ್ಗೆ ವಿಚಾರ ಅಲ್ಲ. ಇಲ್ಲಿ ಇವರಿಬ್ಬರ ಅನಲೈಸೇಷನ್ ಏನು, ಥಾಟ್ ಪ್ರೊಸೆಸ್ ಏನು ಅನ್ನೋದನ್ನ ಬಿಚ್ಚಿಡುವ ವಿಚಾರ ನಮ್ದಾಗಿತ್ತು. ಸೊ ಅದರಂತೆ ಇಲ್ಲಿ ಧ್ರುವಂತ್ ಅವರು ಫೈನಲಿ ರಕ್ಷಿತಾ ಶೆಟ್ಟಿಯ ಮಾತಿಗೆ ಅವರು ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿನೇ ಗೆದ್ದಿದ್ದಾರೆ ಈ ಒಂದು ಏನು ಸರ್ಕಸ್ ಅಲ್ಲಿ. ಅಂತಂದ್ರೆ ಏನು ರಕ್ಷಿತಾ ಶೆಟ್ಟಿ ಧ್ರುವಂತ್ ಇವರಿಬ್ರು ಸೇರಿ ಏನ್ ಜಗಳ ಮಾಡ್ಕೊಂಡಿದಾರಲ್ಲ, ಫೈನಲಿ ಬಂದ್ಬಿಟ್ಟು ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿಗೆ ಶರಣಾದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಬೆಳಗಿನ ಪ್ರೋಮೋದಲ್ಲಿ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನೀವು ನೋಡಿದ್ರಲ್ಲ, ಅದ್ರಲ್ಲಿ ಯಾರ್ಯಾರು ಪೇರ್ ಆಗಿದ್ದಾರೆ ಅಂತಂದ್ರೆ ಇಲ್ಲಿ ಗಿಲ್ಲಿ ರಘು ಪೇರ್ ಆಗಿದ್ದಾರೆ, ಇನ್ನೊಂದು ಕಡೆಗೆ ಕಾವ್ಯ ಮತ್ತೆ ಸೂರಜ್ ಇವರಿಬ್ರು ಪೇರ್ ಆಗಿದ್ದಾರೆ. ಸೊ ಆಟ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಆಟ ಆಗಿದೆ ಅನ್ನೋದನ್ನು ಕೂಡ ನಾನು ಬೆಳಗಿನ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆ ಆಟದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ರಘು ಮತ್ತೆ ಗಿಲ್ಲಿನೇ ವಿನ್ ಆಗಿದ್ದಾರೆ. ಸೂರಜ್ ಕಾವ್ಯ ಅವರಿಬ್ರು ಸೋಲನ್ನ ಕಂಡಿದ್ದಾರೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ನೋಡ್ಬೇಕಂತಂದ್ರೆ ನೀವು ಬೆಳಗಿನ ಪ್ರೋಮೋನ ನೋಡಿ, ನಂತರ ನೀವು ಎಪಿಸೋಡ್ ಅನ್ನು ಕೂಡ ನೋಡಿ. ಎಪಿಸೋಡ್ ನಲ್ಲಿ ಇರುತ್ತೆ ಸೊ ಯಾರ ಆಟದಲ್ಲಿ ವಿನ್ ಆದ್ರು ಅಂತ ಹೇಳಿ. ಸೊ ಫೈನಲಿ ಗಿಲ್ಲಿ ವಿನ್ ಆಗೋ ಸಾಧ್ಯತೆಗಳು ಬಹಳ ಇದೆ. ರಕ್ಷಿತಾಳ ಹೋರಾಟ, ಆ ಒಂದು ತಪಸ್ಸು ಮತ್ತೆ ಆಕೆಯ ಆ ಇಚ್ಛೆ ಅದೆಲ್ಲವೂ ಕೂಡ ಈಡೇರಿದೆ. ಗಿಲ್ಲಿನೇ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಅದನ್ನ ನಾವು ಎಪಿಸೋಡ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಇದರ ಅಭಿಪ್ರಾಯದ ಕುರಿತಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ರಕ್ಷಿತಾ ಶೆಟ್ಟಿ ತಪ್ಪ ಧ್ರುವಂತನ್ ತಪ್ಪ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.